ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಪಾಕಿಸ್ತಾನದ ಪರ ಘೋಷಣೆಯನ್ನು ಕೂಗಿದ್ರು ಕೂಡ ನಾವು ಭಾರತೀಯರು ಸಹಿಷ್ಣುಗಳು ಸುಮ್ಮನಿದ್ವಿ. ಪಾಕ ಧ್ವಜವನ್ನು ಹಾಕಿ ಪ್ರತಿಭಟನೆಯನ್ನ ಮಾಡಿದ್ರೆ ಆ ಪಾಕ ಧ್ವಜವನ್ನು ಎತ್ಕೊಂಡು ಜೋಪಾನವನ್ನ ಮಾಡ್ತಾರೆ, ಆಗ್ಲೂ ಸುಮ್ಮನಿದ್ವಿ. ನಮ್ಮೊಳಗೆ ಬಂದು ಧರ್ಮವನ್ನ ಕೇಳಿ ಕೇಳಿ ಹೊಡೆದು ಹಾಕಿ ಹೋದಾಗ ನಮ್ಮ ಭಾರತದ ಒಳಗಿರುವಂತಹ ಪಾಕ್ ಪ್ರೇಮಿಗಳು ಆ ಪಾಕಿಸ್ತಾನಕ್ಕೆ ಕ್ಲೀನ್ ಚಿಟ್ಟು ಕೊಟ್ಟಾಗ್ಲೂ ಕೂಡ ನಾವು ಸುಮ್ಮನಿದ್ವಿ. ಆದರೆ ಇನ್ನೂ ಸುಮ್ಮನಿದ್ರೆ ಆಗಲ್ಲ. ನೆನ್ನೆಯಿಂದ ಒಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗ್ತಾ ಇದೆ. ಯಾರೋ ಪೋಸ್ಟ್ ಮಾಡಿರುವಂಥ ಫೋಟೋ ಅಲ್ಲ, INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒಫಿಷಿಯಲ್ ಅಕೌಂಟ್ನಲ್ಲಿ ಪೋಸ್ಟ್ ಆಗಿರುವಂತಹ ಫೋಟೋ ಇದು. ವೀಕ್ಷಕರೇ, ನಿಮಗೆ ನೆನಪಿದೆಯಲ್ವೋ ಗೊತ್ತಿಲ್ಲ ನನಗೆ. ಹಿಂದೊಮ್ಮೆ ಅಂದರೆ ಮೇ ಬಿ 2-3 ವರ್ಷಗಳ ಹಿಂದೆ ಅಂತಾರಾಷ್ಟ್ರೀಯ ಉಗ್ರಗಾಮಿ ಸಂಘಟನೆ ISISನ ಮುಖವಾಣಿ ದ ವಾಯ್ಸ್ ಆಫ್ ಹಿಂದ್ ಅದರ ಮ್ಯಾಗಝೀನ್ನ ಕವರ್ ಪೇಜ್ನಲ್ಲಿ ಇಟ್ ಈಸ್ ಎ ಟೈಮ್ ಟು ಬ್ರೇಕ್ ದ ಫಾಲ್ಸ್ ಗಾಡ್ಸ್, ಅಂದರೆ ಸುಳ್ಳು ದೇವರುಗಳನ್ನು ಒಡೆದು ಹಾಕುವ ಸಮಯ ಅಂತ ಮುರುಡೇಶ್ವರದ ಶಿವನ ಮೂರ್ತಿಯನ್ನು ಧ್ವಂಸ ಮಾಡಿ ಶಿರಚ್ಛೇದ ಮಾಡಿ ಅದರ ಮೇಲೆ ISIS ಧ್ವಜವನ್ನು ನೆಟ್ಟ ಹಾಗೆ ಎಡಿಟ್ ಮಾಡಿ ವಿಕೃತಿಯನ್ನು ಮೆರೆದಿದ್ರು. ಯಾರು? ISISನವರು. ಇವತ್ತು ನಮ್ಮದೇ ದೇಶದ ಒಂದು ಪೊಲಿಟಿಕಲ್ ಪಾರ್ಟಿ ಅನ್ನಿಸ್ಕೊಂಡಿರುವಂತಹ ಕಾಂಗ್ರೆಸ್ ಮೋದಿಜಿಯವರ ಶಿರಚ್ಛೇದವನ್ನ ಮಾಡಿರೋ ಹಾಗೆ ಒಂದು ಫೋಟೋವನ್ನ ಎಡಿಟ್ ಮಾಡಿ ಅದರ ಮೇಲೆ ಗಾಯಬ್ ಅಂತ ಬರೀತಾರೆ. ಏನದು? ಜಿಮ್ಮೆದಾರಿ ಕಾ ಸಮಯ್ ಗಾಯಬ್ ಹೀಗೆ ಹೇಳಿ ಪೋಸ್ಟ್ ಅನ್ನು ಮಾಡ್ತಾರೆ. ಅಂದ್ರೆ ಜವಾಬ್ದಾರಿಯನ್ನ ತೆಗೆದುಕೊಳ್ಳುವಂತಹ ಸಮಯದಲ್ಲಿ ಕಾಣೆಯಾಗಿದ್ದಾರೆ. ವೀಕ್ಷಕರೇ, ನಿಮಗೆ ಗುಸ್ತಾಖ್ ಎ ನಬಿ ಕಿ ಏಕ್ ಹಿ ಸಜಾ ಸರ್ತನ್ ಸೆ ಜುದಾ ಈ ಸ್ಲೋಗನ್ ಯಾರ ಬಾಯಲ್ಲಿ ಬರುತ್ತೆ, ಯಾವಾಗ ಬರುತ್ತೆ ಗೊತ್ತಲ್ವಾ? ಇಸ್ಲಾಮಿಕ್ ಮೂಲಭೂತವಾದಿಗಳ ಸಿದ್ಧಾಂತ ಅದು, ಗೊತ್ತಲ್ವಾ? ಈಗ ಅದೇ ಹಾದಿಯಲ್ಲಿ ಹಾಗಾದ್ರೆ ಕಾಂಗ್ರೆಸ್ ಪಕ್ಷ ಮುನ್ನಡಿತಾ ಇದೆಯಾ? ಈ ದೇಶದ ಪ್ರಧಾನಿಯ ಸರ್ತನ್ ಸೆ ಜುದಾ ರೀತಿಯ ಫೋಟೋವನ್ನ ಎಡಿಟ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಪೋಸ್ಟ್ ಅನ್ನ ಪಾಕಿಸ್ತಾನದ ಫವಾದ್ ಹುಸೇನ್ ಪೋಸ್ಟ್ ಮಾಡ್ತಾನೆ ಅಂತ ಹೇಳಿದ್ರೆ ಅದಕ್ಕೆ ಸರ್ತನ್ ಸೆ ಜುದಾ ಅನ್ನೋ ರೀತಿಯಲ್ಲಿ ಕೋಟ್ ಮಾಡ್ತಾನೆ ಅಂತ ಹೇಳಿದ್ರೆ ಏನರ್ಥ? ಮೊನ್ನೆ ನೋಡಿದ್ರೆ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅಂತ ಹೇಳ್ತಾರೆ. ಪಾಕಿಸ್ತಾನದ ಮಾಧ್ಯಮಗಳು ಅದನ್ನು ಹಾಕಿ ಸಂಭ್ರಮಿಸುತ್ತವೆ. ಇವತ್ತು ನೋಡಿದ್ರೆ ಹೀಗೆ. ಇದು ಕಾಂಗ್ರೆಸ್ನ ನೈಜ ಮುಖವಾಡ. ನಿಮ್ಗಳಿಗೆ ದೇಶದ ಭದ್ರತೆಗಿಂತ ವೋಟ್ ಬ್ಯಾಂಕ್ ರಾಜಕಾರಣನೇ ಇಷ್ಟು ಮುಖ್ಯ ಆಗಿಬಿಡ್ತಲ್ವಾ? ನಾಚಿಕೆ ಆಗಲ್ವಾ ನಿಮಗೆ? ಇವೆಲ್ಲವೂ ಕೂಡ ನಮ್ಮನ್ನ ಇನ್ನೂ ಎಚ್ಚರಿಸಲಿಲ್ಲ ಅಂತ ಹೇಳಿದ್ರೆ ಇನ್ಯಾವಾಗ ಎಚ್ಚರಿಸೋದಕ್ಕೆ ಸಾಧ್ಯ? ಹೌದಲ್ವೋ? ವೀಕ್ಷಕರೇ, ಕಾಂಗ್ರೆಸ್ ಮೋದಿಜಿ ಕಾಣೆಯಾಗಿದ್ದಾರೆ ಅನ್ನೋ ರೀತಿ ಪೋಸ್ಟ್ ಅನ್ನ ಮಾಡ್ತಾರಲ್ವಾ, ನಿಜವಾಗ್ಲೂ ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನುವಂಥದ್ದು ಏನಾದ್ರೂ ಇದೆಯಾ? ಯಾವ ಕಾಂಗ್ರೆಸ್ ಸರ್ಕಾರ ತನ್ನ ಆಳ್ವಿಕೆಯಲ್ಲಿ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರವನ್ನ ತೀರಿಸಲಿಲ್ವೋ, ಯಾವ ಕಾಂಗ್ರೆಸ್ ಸರ್ಕಾರದ ಆಳ್ವಿಕೆಯಲ್ಲಿ ದೇಶದ ಸೈನಿಕರು ಉಗ್ರರನ್ನ ಹೊಡೆದುರುಳಿಸೋದಕ್ಕೆ ಇವರುಗಳ ಪರ್ಮಿಷನ್ ಅನ್ನ ತಗೊಳ್ಬೇಕಿತ್ತು, ಯಾವ ಕಾಂಗ್ರೆಸ್ ಆಳ್ವಿಕೆ ಸಂದರ್ಭದಲ್ಲಿ ಸೈನಿಕರ ಮೇಲೆ ಕಲ್ಲು ತೂರಾಟ ಆಗ್ತಾ ಇತ್ತು, ಯಾವ ಕಾಂಗ್ರೆಸ್ ಸರ್ಕಾರದ ಆಳ್ವಿಕೆಯಲ್ಲಿ ನಮ್ಮ ದೇಶ ಅತಿ ಹೆಚ್ಚು ವಿಧ್ವಂಸಕ ಕೃತ್ಯಗಳನ್ನ ಕಂಡಿತ್ತು, ಅತಿ ಹೆಚ್ಚು ಬಾಂಬ್ ದಾಳಿಗೆ ತುತ್ತಾಗಿತ್ತು, ಅತಿ ಹೆಚ್ಚು ಗುಂಡಿನ ಸದ್ದನ್ನ ಕೇಳಿಸಿತ್ತು, ಇವತ್ತು ಅದೇ ಕಾಂಗ್ರೆಸ್ ಸರ್ಕಾರ ನಾಚಿಕೆ ಮಾನ ಮರ್ಯಾದೆಯನ್ನ ಬಿಟ್ಟು ಈ ರೀತಿಯಾದಂತಹ ಪೋಸ್ಟ್ ಅನ್ನು ಹಾಕ್ತಾ ಇದ್ದಾರಲ್ವಾ? ವಾಟ್ ಎ ಶೇಮ್! ಜವಾಬ್ದಾರಿ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಕಾಣೆಯಾಗಿದ್ದಾರೆ ಅಂತೆ. ಯಾರು ಕಾಣೆಯಾಗಿರೋದು? ಯಾರು ಕಾಣೆಯಾಗಿದ್ದು? 10 ವರ್ಷದ ಮನಮೋಹನ್ ಸಿಂಗ್ ಆಡಳಿತ ಎಷ್ಟು ಎಚ್ಚರವಾಗಿತ್ತು ಹೇಳಿ ನೋಡೋಣ. ಅವರ 10 ವರ್ಷಗಳ ಕಾಲದ ಆಳ್ವಿಕೆಯಲ್ಲಿ, ಆ ಆಡಳಿತದಲ್ಲಿ ಆ ವ್ಯಕ್ತಿ ಮಾತನಾಡಿದ್ದಕ್ಕಿಂತಲೂ ಹೆಚ್ಚಾಗಿ ಮಾತನಾಡಿದ್ದು ನಮ್ಮ ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳು. ಒಪ್ಕೊಳ್ತೀರಾ? ಲಿಸ್ಟ್ ಕೊಡ್ಬೇಕಾ? ಕೊಡ್ತೀನಿ, ಕೇಳಿಸ್ಕೊಳ್ಳಿ. ವೀಕ್ಷಕರ, 2004
ಆಗಸ್ಟ್ 15ನೇ ತಾರೀಕಿಗೆ ಉಲ್ಫಾ ಉಗ್ರಗಾಮಿ ಸಂಘಟನೆ ಅಸ್ಸಾಮಿನ ಧೀಮಾಜಿ ಸ್ಕೂಲ್ನಲ್ಲಿ ಬಾಂಬ್ ಬ್ಲಾಸ್ಟ್ ಅನ್ನು ನಡೆಸುತ್ತೆ. 18 ಮಂದಿ ಸಾವನ್ನಪ್ತಾರೆ. ಆಗ ನಿಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲಿ ಕಾಣೆಯಾಗಿತ್ತು? ನಿಮ್ಮ ಮನಮೋಹನ್ ಸಿಂಗ್ ಎಲ್ಲಿ ಕಾಣೆಯಾಗಿದ್ರು? 2004 ಅಕ್ಟೋಬರ್ 2ನೇ ತಾರೀಕು ನಾಗಾಲ್ಯಾಂಡ್ನ ದಿಮಾಪುರ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. 30 ಜನ ಪ್ರಾಣವನ್ನ ಕಳ್ಕೊಳ್ತಾರೆ. ಆಗ ನಿಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲಿ ಕಾಣೆಯಾಗಿತ್ತು? ಮನಮೋಹನ್ ಸಿಂಗ್ ಅವರು ಎಲ್ಲಿ ಕಾಣೆಯಾಗಿದ್ರು? 2005 ಜುಲೈ 28ನೇ ತಾರೀಕು ಉತ್ತರ ಪ್ರದೇಶದಲ್ಲಿ ಬಾಂಬ್ ಬ್ಲಾಸ್ಟ್ ನಡೆಯುತ್ತೆ. 14 ಜನ ಸಾವನ್ನಪ್ತಾರೆ. 60ಕ್ಕಿಂತಲೂ ಹೆಚ್ಚು ಮಂದಿ ಗಾಯಗೊಳ್ಳುತ್ತಾರೆ. ಆಗ ನಿಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲಿ ಕಾಣೆಯಾಗಿತ್ತು? ನಿಮ್ಮ ಮನಮೋಹನ್ ಸಿಂಗ್ ಎಲ್ಲಿ ಕಾಣೆಯಾಗಿದ್ರು? 2005 ಅಕ್ಟೋಬರ್ 29ನೇ ತಾರೀಕು ದೀಪಾವಳಿಯ ಸಂಭ್ರಮದಲ್ಲಿ ಇಡೀ ದೇಶ ಮುಳುಗಿತ್ತು. ಆ ಪಾಪಿ ಪಾಕಿಸ್ತಾನದ ಲಷ್ಕರ್ ಎ ತೊಯ್ಬಾದ ಭಯೋತ್ಪಾದಕರು ದೆಹಲಿಯ 3 ಕಡೆ ಬಾಂಬ್ ಸ್ಫೋಟ ಮಾಡುತ್ತೆ. 60 ಜನ ಸಾವನ್ನಪ್ತಾರೆ. 200ಕ್ಕೂ ಹೆಚ್ಚು ಮಂದಿ ಗಾಯಗೊಳ್ಳುತ್ತಾರೆ. ಆಗ ಎಲ್ಲಿ ಕಾಣೆಯಾಗಿತ್ತು ನಿಮ್ಮ ಕಾಂಗ್ರೆಸ್ ಸರ್ಕಾರ? ಮನಮೋಹನ್ ಸಿಂಗ್ ಅವರು ಎಲ್ಲಿ ಕಾಣೆಯಾಗಿದ್ರು? 2006 ಮಾರ್ಚ್ 7ನೇ ತಾರೀಕು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. 26 ಮಂದಿ ಸಾವನ್ನಪ್ತಾರೆ. 100ಕ್ಕಿಂತಲೂ ಹೆಚ್ಚು ಮಂದಿ ಗಾಯಗೊಳ್ಳುತ್ತಾರೆ. ಆಗ ನಿಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲಿ ಕಾಣೆಯಾಗಿತ್ತು? ಮನಮೋಹನ್ ಸಿಂಗ್ ಅವರು ಎಲ್ಲಿ ಕಾಣೆಯಾಗಿದ್ರು? 2006 ಜುಲೈ 11ನೇ ತಾರೀಕು ಮುಂಬೈ ಸಬರ್ಬನ್ ರೈಲಿನ 7 ಬೋಗಿಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. 200ಕ್ಕೂ ಹೆಚ್ಚು ಮಂದಿ ಸಾಯ್ತಾರೆ. ಆಗ ನಿಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲಿ ಕಾಣೆಯಾಗಿತ್ತು? ನಿಮ್ಮ ಮನಮೋಹನ್ ಸಿಂಗ್ ಎಲ್ಲಿ ಕಾಣೆಯಾಗಿದ್ರು? 2007 ಫೆಬ್ರವರಿ 18ನೇ ತಾರೀಕು ಸಂಜೋತಾ ಎಕ್ಸ್ಪ್ರೆಸ್ ಟ್ರೈನ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. 70ಕ್ಕಿಂತಲೂ ಹೆಚ್ಚು ಮಂದಿ ಸಾವನ್ನಪ್ತಾರೆ. ಆಗ ನಿಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲಿ ಕಾಣೆಯಾಗಿತ್ತು? ಮನಮೋಹನ್ ಸಿಂಗ್ ಅವರು ಎಲ್ಲಿ ಕಾಣೆಯಾಗಿದ್ರು? 2007 ಆಗಸ್ಟ್ 25ನೇ ತಾರೀಕು ಹೈದರಾಬಾದ್ನಲ್ಲಿ ಮತ್ತೆ ಬಾಂಬ್ ಸ್ಫೋಟ ಆಗುತ್ತೆ. 42 ಮಂದಿ ಸಾವನ್ನಪ್ತಾರೆ. ಎಲ್ಲಿತ್ತು ನಿಮ್ಮ ಕಾಂಗ್ರೆಸ್? ಮನಮೋಹನ್ ಸಿಂಗ್ ಅವರು ಎಲ್ಲಿದ್ರು? 2007 ಅಕ್ಟೋಬರ್ 11ನೇ ತಾರೀಕು ಅಜ್ಮೀರ್ನಲ್ಲಿ ಬಾಂಬ್ ಸ್ಫೋಟ ಆಗುತ್ತೆ. 3 ಜನ ಸಾವನ್ನಪ್ತಾರೆ. ಎಲ್ಲಿತ್ತು ಕಾಂಗ್ರೆಸ್ ಆಗ? ಎಲ್ಲಿ ಕಾಣೆಯಾಗಿತ್ತು? 2007 ನವೆಂಬರ್ 24ನೇ ತಾರೀಕು ಉತ್ತರ ಪ್ರದೇಶದಲ್ಲಿ ಬಾಂಬ್ ಸ್ಫೋಟ ಆಗಿ 18 ಮಂದಿ ಸಾವನ್ನಪ್ತಾರೆ. ಆಗ ಎಲ್ಲಿತ್ತು ಕಾಂಗ್ರೆಸ್ ಸರ್ಕಾರ? ಮನಮೋಹನ್ ಸಿಂಗ್ ಅವರು ಎಲ್ಲಿ ಕಾಣೆಯಾಗಿದ್ರು? 2008 ಮೇ 13ನೇ ತಾರೀಕು ರಾಜಸ್ಥಾನದ ಜೈಪುರ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. 70 ಮಂದಿ ಸಾವನ್ನಪ್ತಾರೆ. 200ಕ್ಕೂ ಹೆಚ್ಚು ಮಂದಿ ಗಾಯಾಳುಗಳಾಗ್ತಾರೆ. ಕಾಂಗ್ರೆಸ್ ಸರ್ಕಾರ ಕಾಣೆಯಾಗಿತ್ತು ಅಲ್ವಾ? 2008 ಜುಲೈ 26ನೇ ತಾರೀಕು ಗುಜರಾತಿನ ಅಹಮದಾಬಾದ್ ಬಾಂಬ್ ಬ್ಲಾಸ್ಟ್. 56 ಮಂದಿ ಸಾವನ್ನಪ್ತಾರೆ. 200ಕ್ಕೂ ಅಧಿಕ ಮಂದಿ ಗಾಯಾಳುಗಳಾಗ್ತಾರೆ. ಎಲ್ಲಿ ಕಾಣೆಯಾಗಿತ್ತು ಕಾಂಗ್ರೆಸ್ ಸರ್ಕಾರ? ಮನಮೋಹನ್ ಸಿಂಗ್ ಅವರು ಎಲ್ಲಿ ಕಾಣೆಯಾಗಿದ್ರು? 2008 ಸೆಪ್ಟೆಂಬರ್ 13ನೇ ತಾರೀಕು ದೆಹಲಿ ಮಾರುಕಟ್ಟೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. 33 ಮಂದಿ ಪ್ರಾಣವನ್ನ ಕಳ್ಕೊಳ್ತಾರೆ. ಆಗ ನಿಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲಿ ಕಾಣೆಯಾಗಿತ್ತು? ಮನಮೋಹನ್ ಸಿಂಗ್ ಅವರು ಎಲ್ಲಿ ಕಾಣೆಯಾಗಿದ್ರು? 2008 ಸೆಪ್ಟೆಂಬರ್ 29ನೇ ತಾರೀಕು ಮಹಾರಾಷ್ಟ್ರದಲ್ಲಿ ಬಾಂಬ್ ಸ್ಫೋಟ ಆಗುತ್ತೆ. 10 ಮಂದಿ ಸಾವನ್ನಪ್ತಾರೆ. ಕಾಂಗ್ರೆಸ್ ಸರ್ಕಾರ ಎಲ್ಲಿ ಕಾಣೆಯಾಗಿತ್ತಾಗ? 2008 ಅಕ್ಟೋಬರ್ 30ನೇ ತಾರೀಕು ಅಸ್ಸಾಂನಲ್ಲಿ ಬಾಂಬ್ ಸ್ಫೋಟ ಆಗುತ್ತೆ. 81 ಮಂದಿ ಪ್ರಾಣವನ್ನ ಕಳ್ಕೊಳ್ತಾರೆ. 500 ಜನ ಗಾಯಗೊಳ್ಳುತ್ತಾರೆ. ಆಗ ನಿಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲಿತ್ತು? ಮನಮೋಹನ್ ಸಿಂಗ್ ಅವರು ಎಲ್ಲಿ ಕಾಣೆಯಾಗಿದ್ರು? ಅಂಡ್ ವೆರಿ ಇಂಪಾರ್ಟೆಂಟ್, 2008 ನವೆಂಬರ್ 26ನೇ ತಾರೀಕು 26/11 ಮುಂಬೈ ದಾಳಿ. 171 ಮಂದಿ ಸಾವನ್ನಪ್ತಾರೆ. 300ಕ್ಕೂ ಅಧಿಕ ಮಂದಿ ಗಾಯಾಳುಗಳಾಗ್ತಾರೆ. ಆಗ ನಿಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲಿ ಕಾಣೆಯಾಗಿತ್ತು? ನಿಮ್ಮ ಮನಮೋಹನ್ ಸಿಂಗ್ ಅವರು ಎಲ್ಲಿ ಕಾಣೆಯಾಗಿದ್ರು? ಕರೆಕ್ಟ್, ಅವರು ಕಾಣೆ ಆಗಿರಲಿಲ್ಲ. ಇದ್ರು ಅವರು
ಪಾಕಿಸ್ತಾನದ ವಿರುದ್ಧ ಪ್ರತೀಕಾರವನ್ನ ತೀರಿಸಿಕೊಳ್ಳದೇ ಇರೋದಕ್ಕೆ ಬಹಳ ಹೆಮ್ಮೆ ಇದೆ ಅಂತ ಹೇಳಿದ್ರು ಅವರು. ಕೇಳಿಸ್ಕೊಳ್ಳಿಲ್ವಾ ನೀವಾಗ ಅದನ್ನ? ಕಿವುಡರಾಗಿದ್ರಾ? ಹಾಗಾದ್ರೆ ಈಗ ಕೇಳಿಸ್ಕೊಳ್ಳಿ ಒಂದು ಬಾರಿ. Let me say there was enormous pressure on me at that time. I resisted that pressure, and I think the decisions that I and our government took was on balance the right decision. In 2010 ಫೆಬ್ರವರಿ 13ನೇ ತಾರೀಕು ಪುಣೆ ಬಾಂಬ್ ಸ್ಫೋಟ ಆಗುತ್ತೆ. 17 ಮಂದಿ ಸಾವನ್ನಪ್ತಾರೆ. ಎಲ್ಲಿತ್ತು ಕಾಂಗ್ರೆಸ್ ಸರ್ಕಾರ ಆಗ? 2011 ಜುಲೈ 13ನೇ ತಾರೀಕು ಮುಂಬೈ ಬಾಂಬ್ ಬ್ಲಾಸ್ಟ್, 26 ಮಂದಿ ಸಾವನ್ನಪ್ತಾರೆ. 2011 ಸೆಪ್ಟೆಂಬರ್ 7ನೇ ತಾರೀಕು ದೆಹಲಿ ಬಾಂಬ್ ಸ್ಫೋಟ, 15 ಮಂದಿ ಸಾವನ್ನಪ್ತಾರೆ. 2013 ಫೆಬ್ರವರಿ 21ನೇ ತಾರೀಕು ಹೈದರಾಬಾದ್ ಸ್ಫೋಟ ಆಗುತ್ತೆ, 18 ಮಂದಿ ಪ್ರಾಣವನ್ನು ಕಳ್ಕೊಳ್ತಾರೆ. 2013 ಮಾರ್ಚ್ 13ನೇ ತಾರೀಕು ಜಮ್ಮು ಕಾಶ್ಮೀರ ದಾಳಿ ಆಗುತ್ತೆ, 7 ಜನ ಪ್ರಾಣವನ್ನು ಕಳ್ಕೊಳ್ತಾರೆ. ಮತ್ತೆ ಜೂನ್ 24ನೇ ತಾರೀಕಿಗೆ 8 ಮಂದಿ ಪ್ರಾಣವನ್ನು ಕಳ್ಕೊಳ್ತಾರೆ. 2013 ಡಿಸೆಂಬರ್ 26ನೇ ತಾರೀಕು ಪಶ್ಚಿಮ ಬಂಗಾಳದಲ್ಲಿ ಸ್ಫೋಟ ಆಗುತ್ತೆ, 6 ಮಂದಿ ಪ್ರಾಣವನ್ನು ಕಳ್ಕೊಳ್ತಾರೆ. ಆಗ ನಿಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲಿ ಕಾಣೆ ಆಗಿತ್ತು? ಮನಮೋಹನ್ ಸಿಂಗ್ ಅವರು ಎಲ್ಲಿ ಕಾಣೆ ಆಗಿದ್ರು? ಅವತ್ತು ಗಡಿ ಪ್ರದೇಶದಲ್ಲಿ ಶತ್ರುಗಳನ್ನು ಎದುರಿಸಬೇಕು ಅಂತ ಹೇಳಿದ್ರೆ, ಅವರಿಗೆ ಗುಂಡು ಹಾರಿಸಬೇಕು ಅಂತ ಹೇಳಿದ್ರು ಕೂಡ ದೆಹಲಿಯಿಂದ ಅನುಮತಿ ಹೋಗಬೇಕಾಗಿತ್ತು. ಆಗ ಅಷ್ಟು ಇರ್ರೆಸ್ಪಾನ್ಸಿಬಲ್ ತರ ಆಡಿದಂತಹ ಇದೇ ಕಾಂಗ್ರೆಸ್ ಈಗ ಬುದ್ಧಿಯನ್ನ ಹೇಳೋದಕ್ಕೆ ಬರ್ತಾ ಇದೆಯಲ್ವಾ? ನಾಚಿಕೆ ಆಗಲ್ವಾ? ನೀವು ಭಾರತಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನಕ್ಕೆ ಪ್ರೀತಿಯನ್ನು ತೋರಿಸಿದ್ದೇ ಜಾಸ್ತಿ. ಈಗ ನಾನು ಹೇಳಿರುವಂಥದ್ದು ಒಂದಷ್ಟು ಉದಾಹರಣೆಗಳು ಮಾತ್ರ, ಬಹಳಷ್ಟು ಉದಾಹರಣೆಗಳಿವೆ. ವೀಕ್ಷಕರೇ, ನೀವು ರಾಹುಲ್ ಗಾಂಧಿ ಅವರೊಂದು ಮಾತನ್ನ ಕೇಳಿದ್ದೀರಾ? ಕೇಳಿ. It is very difficult to stop every single terrorist attack. The steps that have been taken by our government over the last couple of years are quite profound steps. The improvement in our intelligence, the way we think about fighting terrorism, the ideas that we have to fight terrorism at the local level, we have improved in leaps and bounds. But terrorism is something that is impossible to stop all the time. There is an attack on Bombay that has taken place, but you would not have heard of all the attacks that have been stopped. So, it is something that we will fight. It is something that we will defeat. And it is something that we work towards. But it is very, very difficult to stop every single terrorist attack. You feel that the US has stopped all terrorist attacks? I mean, the US is currently, except the US is currently involved in Afghanistan and in Iraq, where there are attacks every single day on them. Not in US, but on them. So there, the war is moved. So the war is taking place. The war is taking place. Their soldiers are now taking the brunt. But it is, they are fighting in Afghanistan and they are losing people in Afghanistan. Point is that we will stop 99% of attacks. But 1% of attacks might get through. That is what I am saying. ಹೇಳ್ತಾರೆ, ಎಲ್ಲ ಟೆರರಿಸ್ಟ್ ಅಟ್ಯಾಕ್ಗಳನ್ನು ತಡೆಯೋದು ಬಹಳ ಕಷ್ಟ ಇದೆ, ಅದು ಸಾಧ್ಯ ಇಲ್ಲ. ಆ US-ನವರಿಗೆ ಸಾಧ್ಯ ಇಲ್ಲ, ಇನ್ನು ನಮಗಾಗುತ್ತಾ ಅಂತ. ನಿಮ್ಮ ನಾಯಕ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಮಾತು. ವೀಕ್ಷಕರ, ದೇಶದ ಹೊರಗಿನ ಶತ್ರುಗಳನ್ನ ಹೇಗಾದ್ರೂ ಕಂಡು ಹಿಡಿಬಹುದು ನಾವು. ಅದೇ ದೇಶದ ಒಳಗಿನ ಇಂತಹ ಶತ್ರುಗಳನ್ನ ಹೇಗೆ ಕಂಡು ಹಿಡಿಯೋದು ಹೇಳಿ? ಮೋದಿಜಿಯವರನ್ನ ದ್ವೇಷ ಮಾಡ್ತಾ ಕಾಂಗ್ರೆಸ್ ಇವತ್ತು ಪಾಕಿಸ್ತಾನಕ್ಕೆ ಕ್ಲೀನ್ ಚಿಟ್ ಅನ್ನು ಕೊಡ್ತಾ ಇದೆ. ಮೋದಿಜಿಯವರನ್ನ ದ್ವೇಷ ಮಾಡ್ತಾ ಕಾಂಗ್ರೆಸ್ ಇವತ್ತು ಪಾಕಿಸ್ತಾನದ ಪರವಾಗಿ ಮಾತಾಡ್ತಾ ಇದೆ. ಮೋದಿಜಿಯವರನ್ನ ದ್ವೇಷ ಮಾಡ್ತಾ ಆ ಐಸಿಸ್ನವರ ರೀತಿ ರಿವಾಜುಗಳನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ
ನಾವು ನಮ್ಮದೇ ದೇಶದಲ್ಲಿ ಇಂತಹ ಮನಸ್ಥಿತಿಗಳ ಮಧ್ಯೆ ನಾವು ಎಷ್ಟು ಸೇಫ್ ಇದ್ದೀವಂತ ನೀವೇ ಒಂದು ಬಾರಿ ಯೋಚನೆ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.